ಹಳ್ಳಿಮುಖ ಹುಳ್ಳಿಕಟ್ಟು 5ನೇ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಂತೂ ಬೆಂಗಳೂರಿನ ಸಿಕ್ಕಾಪಟ್ಟೆ ಅಲ್ದಿದ್ದೀನಿ. ಎತ್ಕೊಂತ ಮೊದಲನೇದು ಬೆಂಗಳೂರು ಮೆಡಿಕಲ್ ಕಾಲೇಜು ರಿಸರ್ಚ್ ಸೆಂಟರ್ನ ನೋಡಿದೆ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರಿಗೆ. ಅಲ್ಲಿಂದ ಆಚೆಗೆ ಸೀದಾ ಹಂಗೆ ಓದ್ತಾ ಮಾರ್ಕೆಟ್ನಾಗೆ ಹೋಗ್ಬೇಕಾಗಿತ್ತು. ಮಾರ್ಕೆಟ್ ಸಿಗ್ನಲ್ ನೋಡ್ರಿ, ಇದು ಮೆಟ್ರೋ ಸ್ಟೇಷನ್ ಸಿಗ್ನಲ್ ಇದು. ಆಚೆ ಕಡೆ KR ಮಾರ್ಕೆಟಿಂದ ಬರೋದು, ಇತ್ತ ಕಡೆಯಿಂದ ಅವಿನ್ಯೂರ್ಗೆ ಹೋಗೋದು, ಇದೆಲ್ಲನೂ ಇವೆಲ್ಲ ಓದ್ತಾ ಹಂಗೇ ಬೆಂಗಳೂರು ಹಳೆ ಬೆಂಗಳೂರಿನಲ್ಲಿ ನೋಡ್ದಂಗೆ ಆಯಿತು. ಮೊದಲು ಸೈಕಲ್ನ ಸುತ್ತ ನೋಡಿದ್ದೆ, ಇವತ್ತು ಕಾರ್ನಾಗ ಓಡ್ದಂಗೆ ಆಯಿತು. ಇದು ಅವಿನ್ಯೂ ರೋಡ್ನಾಗೆ ಜನಗಳು ಏನಕ್ಕೆ ಬರ್ತಾರೋ ಏನಕ್ಕೋತಾರೋ ದೇವ್ರಿಗೆ ಗೊತ್ತು. ಒಬ್ಬೊಬ್ಬರದ್ದು ಒಂಥರ ಆಲೋಚನೆಗಳು, ಒಬ್ಬೊಬ್ಬರದ್ದು ಒಂಥರ ದೃಷ್ಟಿಗಳು, ಒಬ್ಬೊಬ್ರದ್ದು ಒಂಥರ ಗಾಡಿ ಓಡಿಸ್ತಾರೆ. ಒಟ್ನಾಗಂತೂ ಒಬ್ಬರ ಮೇಲಿನ ಒಂದಂತೂ ಇರೋಕ್ಕಿಲ್ಲ, 106 ಇರ್ತಿತ್ತೆ. ಆ ಟೆನ್ಷನ್ನಾಗಿ ಎಲ್ಲ ವ್ಯಾಪಾರಗಳು ಮಾಡಿಕೊಂಡು ಅಂಗಡಿಗೆ ಐಟಮ್ ಬೇಕಾಗಿತ್ತು ತಗೊಂಡು ಮೂಟೆ ಹೊಚ್ಕೊಂಡು ಹಂಗೆ ದಾರಿ ಉದ್ದಕ್ಕೂ ಬರ್ತಾ ಇದ್ರೆ ಆಮೇಲೆ ಹಂಗೆ ಹೆಂಗಸರು ಫೋನ್ ಮಾಡ್ರು, ಕರ್ಕೊಂಬರೋಣ ತಿರ್ಗಾ ಅವ್ರನ್ನ ಅಂದ್ಕೊಂಡು ಹಂಗೆ ಪಿಕಪ್ ಮಾಡಕ್ಕೆ ಬಂದೆ. ಇದು ಬಂದು ನಮ್ದು ಹಳೆ ಮಾರ್ಕೆಟ್ ಇದು. ಕೈಲಾಸಪಾಳ್ಯದಾಗ ಹಳೆ ಮಾರ್ಕೆಟು, ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಹೊಸ್ದಾಗಿ ಕಟ್ಟೋರಿದು. ಹಿಂಗೆ ನೋಡ್ಕೊಂಡು ಬರ್ತಾ ಆ ಕಾಲದಂಗೆ ಗಿತ್ತು ಹಸುಗಳು ರೋಡ್ನಾಗೆ, ಈ ಕಾಲದಾಗ ಹಂಗೆ ಹಸುಗಳು ರೋಡ್ನಾಗೆ ಮಲಗಿರ್ತಾವೆ ಇಲ್ಲೂ. ಇವಾಗೂ ಪಾಪ ಅವಳನ್ನ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅವು ಯಾರಿಗೂ ಭಯ ಪಡೋಕ್ಕೂ ಇಲ್ಲ. ಎಂಥ ದೊಡ್ಡವರ ಹಾಕೋರು ಅದು ನೆಮ್ಮದಿ ನಿದ್ದೆ ಮಾಡ್ತಾ ಇರ್ತೈತೆ. ಸರಿ, ಹಿಂಗೆ ನೋಡ್ಕೊಂಬಂದೆ. ಅಲ್ಲೊಂದು ಸಿಗ್ನಲ್ ಬಿದ್ದಿತ್ತು. ಆ ಸಿಗ್ನಲ್ನಾಗೆ ಹಂಗೆ ಸ್ಲೋ ಮಾಡ್ಕೊಂಡು ಮುಂದಕ್ಕೆ ಬಂದರೆ ಅಲ್ಲಿ ನಮ್ಮ ಮಾರ್ಕೆಟು BMTC ಮಾರ್ಕೆಟಲ್ಲಿ ಹೊಸ್ದಾಗಿ ಕಟ್ಟೋರು ಮನೆ. ಅದೆಲ್ಲ ನಾನು ನೋಡಿರಲಿಲ್ಲ, ಅದಕ್ಕೆ ನಿಂತ್ಕೊಂಡು ಅಷ್ಟು ರೆಕಾರ್ಡ್ ಮಾಡಿಕೊಂಡೆ. ಹಂಗೆ ಬಂದು ಬಲಕ್ಕೆ ತಿರ್ಕೊಂಡು ನಾನೇನು ಮಾಡಿದೆ, ಕೈಲಾಸಪಾಳ್ಯ ಬಸ್ ಸ್ಟ್ಯಾಂಡ್ನಾಗೆ ಮೇಯ್ನು KR ಮಾರ್ಕೆಟ್ನಾಗೆ ಕೃಷ್ಣರಾಜೇಂದ್ರ ಒಡೆಯರ್ದೊಂದು ಪ್ರತಿಮೆ ನಿಲ್ಲಿಸವ್ರೆ. ಕೆಂಪೇಗೌಡರು ಹೆಂಗೆ ಬೆಂಗಳೂರು ನಿರ್ಮಾರ್ತರೋ ಹಂಗೆ ಇವ್ರದ್ದು ಒಳ್ಳೆ ಸಾಧನೆ ಐತೆ. ನಮ್ಮ KR ಮಾರ್ಕೆಟು ಅಭಿವೃದ್ಧಿ ಆಗೋಕ್ಕೆಲ್ಲ ಕೃಷ್ಣರಾಜೇಂದ್ರರು ಭಾಳ ಶ್ರಮ ವಹಿಸವ್ರೆ. ಅದೆಲ್ಲ ನೋಡ್ಕೊಂಡು ಹಂಗೆ ಮುಂದಕ್ಕೆ ಬಂದ್ಮೇಲೆ ಇದು ಹೊಸ ಮಾರ್ಕೆಟ್ ಇದು, BMTC ಬಸ್ ಸ್ಟ್ಯಾಂಡ್ ಇದು. ಸರಿ, ಇಲ್ಲಿ ನೋಡ್ಕೊಂಡು ಹಂಗೆ ಮುಂದಕ್ಕೆ ಬರ್ತಾ ಈ ರೋಡ್ನಾಗ ಪೂರ್ತಿ ಇರೋದೆಲ್ಲನೂ ಇದೆ. ಟಿಕೆಟ್ ಬುಕ್ಕಿಂಗ್ ಆಫೀಸ್ಗಳು, ಆಮೇಲೆ ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಎಲ್ಲ ಐತಿ. ಈ ಕಡೆ ಕೊನೆಯಿಂದ ಆ ಕಡೆ ಕೊನೆವರೆಗೂ ಪೂರ್ತಿ ಅದೇನೆ. ನೀವು ಬೆಂಗಳೂರಿಗೆ ಬಂದುಬಿಟ್ರಿ, ಯಾವ ಮೂಲೆಗೆ ಬೇಕಾದ್ರೂ, ರಾಜ್ಯದ ಯಾವ ಮೂಲೆಗೆ ಬೇಕಾದ್ರೂ ಹೋಗ್ಬೋದು, ದೇಶದ ಯಾವ ಮೂಲೆಗೆ ಬೇಕಾದ್ರೂ ಹೋಗ್ಬೋದು. ಬಸ್ಗಳು ಸೌಕರ್ಯ ಇರೋ ಕಡೆಗೆ ಎಲ್ಲ ಹೋಗ್ಬೋದು. ಹಿಂಗೇನೆ ಅಂದ್ಕೊಂಡು ನೋಡಿಕೊಂಡು ಅದು ಜ್ಯೂಸ್ ಕುಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ, ಆದರೆ ಆಗಿಲ್ಲ. ಯಾಕೆಂದರೆ ಬಿಸಿಲು ಜಾಸ್ತಿ ಇತ್ತು, ಕೆಳಗೆ ಇಳಿದ್ರೂ ಒಂಥರ ಹಿಂಸೆ ಆಗ್ತಾಯಿತ್ತು. ಸರಿ, ಹಂಗೆ ಕುಂತ್ಕೊಂಡು ಹಂಗೆ ರೆಕಾರ್ಡ್ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ಮುಂದಕ್ಕೆ ಹೋಗ್ತಾ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆದಮೇಲೆ ಹಂಗೆ ಮುಂದಕ್ಕೆ ಬಂದೆ. ಕೆಂಪೇಗೌಡ ಹಾಸ್ಪಿಟ್ಲ್ ಎಡಗಡ್ಕ. ಬಲಗಡೆಗೆ ಹೋದ್ರೆ ಹೊಸದಾಗಿ ಮೆಟ್ರೋ ಮಾಡೋರೆ, ಅಂಡರ್ಗ್ರೌಂಡಾಗಿ ಮಾಡೋರೆ. ಇಲ್ಲಿ ಬಂದು ಮೇಲೆ ಕೆತ್ತೈತಿ. ಅದಕ್ಕೆ ನಾನು ನಿಮ್ಗೆ ಇದನ್ನೆಲ್ಲ ಗ್ರಿಲ್ ಸಮೇತ ತೋರಿಸಿದ್ದು. ಈಚ ಕಡೆ ಯಾರನ್ನ ಕಿಡಿಗೇಡಿಗಳು ಮೇಲ್ಕೆ ಏನು ಹಾಕ್ದಾರೋ ಅಂತೇಳಿ ಸರ್ಕಾರದವರು ಎತ್ತರದವ್ರಿಗೂ ಅದನ್ನು ಗ್ರಿಲ್ ಹಾಕಿ ಮಡ್ಗೋರು, ಯಾರಿಗೂ ತೊಂದರೆ ಆಗ್ದಂಗೆ. ಕರ್ಕೊಂಡು ಆಮೇಲೆ ಊರಿಗೆ ಬಂದೆ. ನಮ್ಮೂರ್ನಾಗ ಸಂತೆ ನಡೀತಾ ಇತ್ತು. ಸೋಮವಾರ ನಮ್ಮೂರ್ನಾಗ ಸಂತೆ. ನಮ್ಮೂರ್ನಾಗ ನಮ್ಮ ಮಕ್ಕಳನಾಗ ಸಂತೆ ಕಮ್ಮಿ ಅಂದ್ರೆ ಒಂದು 50 ಅಂಗಡಿ ಇರೋದು. ಇವತ್ತು 1,500 ಅಂಗಡಿ ಐತೆ. ಇದು ನೋಡ್ಕೊಂಡು ಹಂಗೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ. ಅವ್ನು ಇಲ್ಲಿ ಟಿಂಕರ್ ಅಂಗಡಿ ಇದ್ದೀನಿ ಬರೋ ಅಂತಂದ. ಟಿಂಕರ್ ಅಂಗಡಿ ಹತ್ರಕ್ಕೆ ಹೋದ್ವಿ. ಟಿಂಕರ್ ಅಂಗಡಿನಾಗಿ ಟಿಂಕರು ಚೆನ್ನಾಗಿ ಮಾಡ್ಕೊಡ್ತಾನೆ. ಎಲ್ಲ ಕ್ಯಾಸಲ್ಲಿ ನಮ್ಮ ಜನ್ರೇಟ್ರು, ನಮ್ಮ ಫ್ರೆಂಡು ಜನ್ರೇಟ್ರ್ ಮಾಡ್ಕೊಂಡವನೇ, ರಿಪೇರಿ ಮಾಡೋದು, ಆಮೇಲೆ ಯಾರ್ಕನ್ನ ಬಾಡಿಗೆ ಕೊಡೋದು, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ನಾಗ ಇರೋರಿಗೆಲ್ಲ ಬಾಡಿಗೆ ಕೊಡೋದು ಅವನದೇ ಆಫೀಸ್ ಇದು. ಈ ಆಫೀಸ್ನಾಗೆ ಅವನೇನು ಮಾಡ್ತಾನೆ, ವರ್ಕ್ಶಾಪ್ ಥರ ಮಾಡ್ಕೊಂಡವನೇ. ಏನೋ ಬೇಕಾದ್ರೆ ಈ ನಂಬರ್, ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಯಾರ್ಕನ್ನ ಬೇಕಾದ್ರೆ ಫೋನ್ ಮಾಡ್ಕೊಳ್ರಿ. ವರ್ಕ್ಶಾಪ್ ಮಾಡ್ಕೊಂಡು ಇದ್ರಾಗ ಒಂದು 4-5 ಜನ ಹುಡುಗರು ಮಾಡ್ಕೊಂಡು ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿಸ್ಕೊಂಡು ಅದು ಇದೆಲ್ಲ ಮಾಡ್ಕೊಂಡು ಇರ್ತಾನೆ. ಬಾಡಿಗೆ ಬೇಕಾದ್ರೆ ಬಾಡಿಗೆ ಕೊಡ್ತಾನೆ, ಏನಕ್ಕೆ ಬೇಕಾದ್ರೂ ಕೊಡ್ತಾನೆ. 1 KV ಇಂದ ಹಿಡಿದು ಒಂದು 250 KV ಮಾಡ್ಕೊಂಡು ಎಲ್ಲರಿಗೂ ಬಾಡಿಗೆ ಕೊಡ್ತಾನೆ. ಆಮೇಲೆ ಹಂಗೆ ರೌಂಡ್ ಆಗ್ತಾ ನನ್ನ ಫ್ರೆಂಡ್ ಹೇಳ್ದ, ನುಗ್ಗೆಕಾಯಿ ಐತೆ ಒಂದು 2 ಕಿತ್ಕೊಂಡು ಹೋಗುವ ಅಂದ. ಆಮೇಲೆ ನಂಗೆ ಕಿತ್ತಕ್ಕೆ ಬರೋಕ್ಕಿಲ್ಲಪ್ಪ, ನುಗ್ಗೆಕಾಯಿ ಮರ ಅದು ಬಿದ್ದೋತೈತೆ ಅಂದ್ಬಿಟ್ಟು ಅವ್ರ ಹುಡುಗರು ಎಲ್ಲ ಬಂದು ನುಗ್ಗೆಕಾಯಿ ಕಿತ್ಕೊಟ್ರು. ನುಗ್ಗೆಕಾಯಿ ಕಿಲೋ ಟೈಮ್ನಾಗ ಮೇಲ್ಗಡೆ ಆಕಾಶದಾಗ ನೋಡ್ತೀನಿ, ಪಕ್ಷಿಗಳು ಹಿಂಡಿಂಡೇ ಓದ್ತಾ ಇತ್ತು. ಅದು ಒಂದು ಬಲೆ ಸಂದಾಗಿತ್ತು. ಬಲೆ ಎತ್ತರದಾಗೆಲ್ಲ ಜೊತೆನಾಗೆ ಆರ್ತಾ ಇತ್ತು. ಇವೆಲ್ಲ ನೋಡ್ಕೊಂಡು ಏನು ಮಾಡಿದೆ, ಹಂಗೆ ನುಗ್ಗೆಕಾಯಿ ಕಿತ್ತು ಎಲ್ಲ ಕಟ್ಟಿಕೊಟ್ರು. ಮನೆಗೆ ಎತ್ಕೊಂಬರೋಣ ಅಂತೇಳಿ ರೆಡಿಯಾಗಿ ಎತ್ಕೊಂಬರಕ್ಕೆ ಬಂದೆ. ಹೌದಾ, ಸರಿ. ಹಂಗೆ ಟೈಮ್ ನೋಡ್ತಾ ಆಗೋಯ್ತು. 10 ಗಂಟೆ 28 ನಿಮಿಷ ಆಗೋಯ್ತು. ಸರಿನಪ್ಪ, ನಾನು ಹೆಂಗೆ ಡಬ್ಬಿಗೆ ಮಾಡ್ಕೊಟ್ಟಿದ್ದೀನಿ, ನೀನು ಹೆಂಗೆ ಅಷ್ಟು ಅಡ್ಜಸ್ಟ್ ಮಾಡಿ ನಮ್ಗೆ ಕೊಟ್ಬಿಡಪ್ಪ, ನಮ್ಗೆಲ್ಲ ಬರೋಕ್ಕಿಲ್ಲ ಅಂತೇಳಿ ಇವತ್ತಿನ ಕತೆ ಇವತ್ತು ಮುಗಿಸಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ನೈಟ್. ಇದನ್ನು ಹಂಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್